ಕಾಕ್ರೋಚ್ ಜನತಾ ಪಾರ್ಟಿ ಇದು ಹೊಸ ಪೊಲಿಟಿಕಲ್ ಪಾರ್ಟಿ. ಜಿರಲೆ ಜನತಾ ಪಕ್ಷ. ಯಾರಾದರೂ ಜಿರ್ಲೆ ಹೆಸರಲ್ಲಿ ರಾಜಕೀಯ ಪಕ್ಷ ಸ್ಥಾಪನೆ ಮಾಡ್ತಾರಾ ಅಂತೆಲ್ಲ ಕೇಳಬೇಡಿ ಪ್ಲೀಸ್. ಆ ಪಕ್ಷದ ಹೆಸರಷ್ಟೇ ಅಲ್ಲ, ಕಾಕ್ರೋಚ್ ಪಾರ್ಟಿಯ ಚಿಹ್ನೆಯೂ ಜಿರಲೆ. ಅಂದಹಾಗೆ ಈ ಪಕ್ಷದ ಸ್ಪೆಷಾಲಿಟಿ ಏನಂದರೆ, ಈ ಪಕ್ಷಕ್ಕೆ ನೀವು ಸೇರೋಕೆ ಕಷ್ಟಪಡಬೇಕಿಲ್ಲ. ಆ್ಯಕ್ಚುಲಿ ನೀವು ಕೆಲಸ ಮಾಡದೇ ಇರೋದೇ ನಿಮ್ಮ ಕ್ವಾಲಿಫಿಕೇಷನ್ನು. ನಿಮಗೆ ಕೆಲಸ ಇದ್ದರೆ, ಉದ್ಯೋಗ ಮಾಡ್ತಾ ಇದ್ದರೆ ಜಿರ್ಲೆ ಪಕ್ಷ ನಿಮ್ಮನ್ನು ಮೂಸಿ ಕೂಡ ನೋಡಲ್ಲ. ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಯೂಟ್ಯೂಬು ನೋಡ್ತಾನೇ ಇಲ್ವಾ ಅಂದರೆ ತೊಲಗಾಚೆ ಅಂತ ಆಚೆಗಟ್ಟುತ್ತೆ. ನಮಗೆ ಅದೆಲ್ಲ ಗೊತ್ತಿಲ್ಲ. ಜಿರ್ಲೆ ಪಕ್ಷಕ್ಕೆ ಮೆಂಬರ್ ಆಗಬೇಕಾ ಅಷ್ಟೇ ಅಂತೀರಾ? ಅರ್ಹತೆ ನಂಬರ್ 1, ನಿರುದ್ಯೋಗಿಗಳಾಗಿರಬೇಕು. ನೀವು ಓದಿರ್ತೀರೋ, ಅನ್ಎಜುಕೇಟೆಡ್ಡು ಅದೆಲ್ಲ ಬೇಕಿಲ್ಲ. ಒಂದು, ನಿಮಗೆ ಕೆಲಸ ಇರಬಾರ್ದು. ಎರಡನೇದು, ಕೆಲಸ ಸಿಕ್ಕರೂ ಕೆಲಸ ಮಾಡ್ತಾ ಇರಬಾರ್ದು. ಅರ್ಹತೆ ನಂಬರ್ 2 ಏನಂತೀರಾ? ಸೋಮಾರಿ ಆಗಿರಬೇಕು. ದಿನಕ್ಕೆ ಕನಿಷ್ಠ 12 ಗಂಟೆ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿ ಮಾಡಿ ಸುಸ್ತಾಗಬೇಕು. ಆಮೇಲೆ 24x7 ಮೊಬೈಲ್ ಫೋನ್ ಹಿಡ್ಕೊಂಡು ಇರಬೇಕು. ರೀಲ್ಸೋ ಮತ್ತೊಂದೋ, ಒಟ್ಟಿನಲ್ಲಿ ಆನ್ಲೈನ್ನಲ್ಲೇ ಊಟ ತಿಂಡಿ ಉಪಹಾರ ಆಗಬೇಕು. ಅಷ್ಟೇ ಅಲ್ಲ, ಅದಾದಮೇಲೆ ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಅದೇನೆಂದರೆ ಸಖತ್ತಾಗಿ ಕೂಗಾಡಬೇಕು. ಆ್ಯಂಡ್ ಲಾಸ್ಟ್ ಒನ್ ಏನಂದರೆ, ಕೂಗಾಡೋದನ್ನು ಪ್ರೊಫೆಷನಲ್ಲಾಗಿ ಮಾಡಬೇಕು. ಒಂದು ಸಲ ಮೆಂಬರ್ ಆದರೆ ಸಾಕು, ಮತ್ತೆ ತೆಗೆಯೋ ಮಾತೇ ಇಲ್ಲ. ಮಿಸ್ಡ್ ಕಾಲ್ ಕೊಟ್ಟು ಮೆಂಬರ್ ಆಗೋ ಅಗತ್ಯ ಇಲ್ಲ. ಕೇಳೋಕೆ ಸಖತ್ತಾಗಿದೆ ಅಲ್ವಾ? ಅಂದಹಾಗೆ ಈ ಪಕ್ಷದವರು ಒಂದಿಷ್ಟು ಭರವಸೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ನ್ಯಾಯಾಧೀಶರಿಗೆ ರಿಟೈರ್ಡ್ ಆದಮೇಲೆ ಯಾವುದೇ ಪೊಲಿಟಿಕಲ್ ಪೋಸ್ಟ್ ಕೊಡೋದಿಲ್ವಂತೆ. ವೋಟರ್ ಐ ಡಿ ಡಿಲೀಟ್ ಮಾಡಿದರೆ ಜೈಲಿಗೆ ಹಾಕ್ತಾರಂತೆ. ಮಹಿಳೆಯರಿಗೆ 50% ರಿಸರ್ವೇಷನ್ ಕೊಡ್ತಾರಂತೆ. ಪಕ್ಷಾಂತರ ಮಾಡಿದರೆ 20 ವರ್ಷ ಬ್ಯಾನ್ ಮಾಡ್ತಾರಂತೆ. ಅಂಬಾನಿ ಅದಾನಿ ಮೀಡಿಯಾ ಹೌಸ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರಂತೆ, ಇತ್ಯಾದಿ ಇತ್ಯಾದಿ. ಈ ಅಂಬಾನಿ ನ್ಯೂಸ್ ಚಾನಲ್ ಯಾವುದು ಅಂದರೆ ನ್ಯೂಸ್ 18, CNBC, ಜಿಯೋ ಸ್ಟಾರ್, ಮನಿ ಕಂಟ್ರೋಲ್, ಫಸ್ಟ್ ಪೋಸ್ಟ್ ಇತ್ಯಾದಿ. ಅದಾನಿ ಅವರಿಗೆ NDTV, IANS ಇತ್ಯಾದಿ ಇತ್ಯಾದಿ ಇದ್ದಾವೆ. ಅದೆಲ್ಲ ಬಿಡಿ. ಈ ಪಕ್ಷದ ಅಂದರೆ ಜಿರಳೆ ಪಕ್ಷದ ಸಂಸ್ಥಾಪಕನ ಹೆಸರು ಅಭಿಜಿತ್ ದೀಪ್ಗೆ. ಈತ ಇದನ್ನು ಸ್ಥಾಪನೆ ಮಾಡಿ 4 ದಿನವೂ ಆಗಿಲ್ಲ. ಆಗಲೇ ಹೆಚ್ಚು ಕಡಿಮೆ 1.5 ಕೋಟಿ ಮೆಂಬರ್ಸ್ ಇದ್ದಾರೆ. ಒಂದು ಹಂತದಲ್ಲಿ BJP, ಕಾಂಗ್ರೆಸ್ಸು ಎರಡನ್ನೂ ಕ್ರಾಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಅಭಿಜಿತ್ ಈಗ ಇರೋದು ಅಮೆರಿಕದಲ್ಲಿ ಮಾಸ್ಟರ್ ಡಿಗ್ರಿ ಓದ್ತಿದ್ದಾನೆ. ವಯಸ್ಸಿನ್ನು 28 ವರ್ಷ. ಅದಕ್ಕೆ ಮುಂಚೆ ಜರ್ನಲಿಸಮ್ನಲ್ಲಿ ಒಂದು ಡಿಗ್ರಿನೂ ಮಾಡಿದ್ದಾನೆ ಅಭಿಜಿತ್ ದೀಪ್ಗೆ. ಅಂದಹಾಗೆ ಡೌಟ್ಸ್ ಏನು ಗೊತ್ತಾ? ಈತನ ಪಕ್ಷ ಸ್ಥಾಪನೆ ಆಗಿ ಕೇವಲ 4 ದಿನಗಳಲ್ಲಿ ಟ್ರೆಂಡ್ ಆಗಿದ್ದು. ಈಸ್ ಇಟ್ ಪಾಸಿಬಲ್? ವೀಕ್ಷಕರೇ, ನಿಮಗೆ ಧರ್ಮಸ್ಥಳದ ಸಮೀರನ ವಿಡಿಯೋ ನೆನಪಿರಬೇಕಲ್ವಾ? ವೀರೇಂದ್ರ ಹೆಗ್ಗಡೆ ವಿರುದ್ಧ ವಿಡಿಯೋ ಮಾಡಿದ್ದ ದೂತ ಸಮೀರ. ಅದು ನೆನಪಾದರೆ ಆಶ್ಚರ್ಯ ಇಲ್ಲ. ಆಗ ಕೂಡ ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸ್ ಅನ್ನೋದನ್ನೇ ಹೇಳಿ ವೈರಲ್ ಮಾಡಿದ್ರು. ಈಗ ಜಿರಳೆ ಜನತಾ ಪಕ್ಷ ಹಂಗೇ ಆಗ್ತಾ ಇದೆ. ಇನ್ನೂ ಒಂದು ವಿಷಯ, ಧರ್ಮಸ್ಥಳದ ವಿಡಿಯೋ ಬಂದಾಗ ಸಪೋರ್ಟ್ ಮಾಡಿದ್ದ ಧ್ರುವ ರಾಠಿ, ಪ್ರಕಾಶ್ ರೈ ಅವರೆಲ್ಲ ಓಪನ್ ಆಗಿ ಇದನ್ನೂ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ಸಿನ ರಮ್ಯಾ, CM ಸಿದ್ದರಾಮಯ್ಯ, ಸಂತೋಷ್ ಲಾಡ್ ಮೊದಲಾದವರೆಲ್ಲ ಜಿರಳೆಗೆ ಜೈ ಜೈ ಅಂತಿದ್ದಾರೆ. ಅಂದಂಗೆ ಈ ಅಭಿಜಿತ್ ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದ ಹುಡುಗ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದ ಅಭಿಜಿತ್ಗೆ ಕೇಜ್ರಿವಾಲ್ ಸರ್ಕಾರ ಒಂದೊಳ್ಳೆ ಪೋಸ್ಟ್ ಕೂಡ ಕೊಟ್ಟಿತ್ತು. ಕೇಜ್ರಿವಾಲ್ ಸೋತ ಮೇಲೆ ಅಮೆರಿಕಕ್ಕೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾನೆ ಅಭಿಜಿತ್. ಇನ್ನೂ ಒಂದು ವಿಷಯ, ಈ ಅಭಿಜಿತ್ ದೀಪ್ಗೆಯ ಜಿರಳೆ ಜನತಾ ಪಕ್ಷದ ಫಾಲೋವರ್ಸ್ ಜಾಸ್ತಿ ಇರೋದೇ ಪಾಕಿಸ್ತಾನದಲ್ಲಂತೆ. 1.5 ಕೋಟಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನ ಪಾಕಿಸ್ತಾನದವರು. ಇಂಡಿಯಾದವರ ಪಾಲು 9% ಇಲ್ಲ ಅಂತಿದ್ದಾರೆ. ಸೋಮಾರಿಗಳಿಂದ ಸೋಮಾರಿಗಳಿಗಾಗಿ ಸೋಮಾರಿಗಳಿಗೋಸ್ಕರ ಅಂತ ಹೇಳಿಕೊಳ್ಳೋ ಈತ ಪಕ್ಷ ಸ್ಥಾಪನೆ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಒಂದು ಕಾರಣ ಇದೆ.
ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರ ಎದುರು ಒಂದು ಕೇಸ್ ಬರುತ್ತೆ. ಫೇಕ್ ಡಿಗ್ರಿ ಹೋಲ್ಡರ್ಸ್ ಕೇಸ್ ಅದು. ಆ ಕೇಸಿನ ಬಗ್ಗೆ ವಾದ ಮಾಡ್ತಿದ್ದ ಅಡ್ವೊಕೇಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಗರಂ ಆಗಿದ್ದ ಜಸ್ಟಿಸ್ ಸೂರ್ಯಕಾಂತ್, ಈಗಾಗಲೇ ಸಮಾಜದಲ್ಲಿ ಕ್ರಿಮಿ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ನೀವು ಅವ್ರ ಜೊತೆ ಸೇರಬೇಕು ಅಂದ್ಕೊಂಡಿದ್ದೀರಾ? ಅಲ್ಲೆಲ್ಲ ನಿರುದ್ಯೋಗಿ ಯುವಕರು ಜಿರ್ಲೆಗಳಂತೆ ತುಂಬಿಕೊಂಡಿದ್ದಾರೆ. ಅವ್ರಿಗೆ ಕೆಲಸನೂ ಇಲ್ಲ, ಕೆಲಸ ಮಾಡೋ ಆಸಕ್ತಿನೂ ಇಲ್ಲ. ತಾವೇ ಮೀಡಿಯಾ ಅಂದ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಮಾಡ್ಕೊಂಡಿದ್ದಾರೆ, RTI ಹಾಕೋದನ್ನೇ ವೃತ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲರನ್ನು ಟೀಕಿಸೋದೇ ಅವರ ಕೆಲಸ ಅಂತೆಲ್ಲ ಬೈದಿದ್ರು. ಈ ಅಭಿಜಿತ್ ದೀಪ್ಕೆ ಅನ್ನೋನು ಅದ್ಯಾಕೋ ಗರಂ ಆಗ್ಬಿಟ್ಟ. ಜಿರಳೆ ಪಕ್ಷವನ್ನೇ ಸ್ಥಾಪನೆ ಮಾಡಿಬಿಟ್ಟ. ಈ ಪಕ್ಷವನ್ನು ಸೀರಿಯಸ್ ಆಗಿ ತಗೋಬೇಕಾ? ದಯವಿಟ್ಟು ಬೇಡ. ಈ ಪಕ್ಷಕ್ಕೆ ಮೆಂಬರ್ ಆಗಬೇಕಾ? ಯೋಚನೆ ಮಾಡಿ. ಯಾಕಂದರೆ ಈ ಅಭಿಜಿತ್ ದೀಪ್ಕೆ ತನ್ನ ವಿಡಿಯೋದಲ್ಲಿ ಆಡಿರೋ ಮಾತುಗಳು ಓಕೆ ಅನ್ನಿಸ್ತಾ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಜಗತ್ತಿನ ಅತಿ ದೊಡ್ಡ ಪಕ್ಷವನ್ನು ಅಧಿಕಾರದಿಂದ ಆಚೆ ಹಾಕಬಹುದು ಅಂತಾನೆ, ಕ್ರಾಂತಿ ಮಾಡಿ ಅಂತಾನೆ, ರೊಚ್ಚಿಗೇಳಿ ಅಂತ ಪ್ರಚೋದನೆ ಮಾಡ್ತಾನೆ. ದಿಸ್ ಈಸ್ ನಾಟ್ ಲುಕಿಂಗ್ ನಾರ್ಮಲ್. ನಂಬರ್ 2 ಏನಂದರೆ, ಈತ ಕೇಳ್ತಾ ಇರೋದು ನಿರುದ್ಯೋಗಿಗಳ ಡೇಟಾ. ನಂಬಿಕೆಗೆ ಅರ್ಹತೆ ಇಲ್ಲದವನ ಕೈಗೆ ನೀವು ನಿಮ್ಮದೇ ಮಾಹಿತಿ ಕೊಟ್ಟು ಕೂತ್ಕೋಬೇಕಾ? ಅಲರ್ಟ್ ಆಗಿರಿ. ಹೇಳ್ತಾ ಇರೋದ್ರಲ್ಲಿ ಅರ್ಧ ಸತ್ಯ ಇದೆ, ಇನ್ನರ್ಧ ಸುಳ್ಳಿದೆ. ಮನೆಯಲ್ಲಿ ಒಂದು ಜಿರ್ಲೆ ಕಂಡ್ರೆ ಏನು ಮಾಡ್ತೀವಿ? ಕೈಗೆ ಸಿಕ್ಕಿದ್ರಲ್ಲಿ ಹೊಡೆದಾಕ್ತೀವಿ, ಸಿಕ್ತಿಲ್ಲ ಅಂದರೆ ಹಿಟ್ ಸ್ಪ್ರೇ ಮಾಡ್ತೀವಿ. ಇಂತಹ ಪಕ್ಷ ಕಟ್ಟಿ ಇವನು ಜೆನ್ಜಿ ಜನರೇಷನ್ನಿನವರಿಗೆ ಅವಮಾನ ಮಾಡ್ತಿದ್ದಾನೆ ಅನ್ಸೋದಿಲ್ವಾ? ಒಂದು ವಿಷಯ ತಿಳ್ಕೊಂಡಿರಿ, ಈ ಜಿರಳೆ ಪಕ್ಷಕ್ಕೆ ಚುನಾವಣಾ ಆಯೋಗದ ಮಾನ್ಯತೆ ಇಲ್ಲ, ಅದು ರಿಜಿಸ್ಟರು ಆಗಿಲ್ಲ. ಇಂಡಿಯಾದಲ್ಲಿ ವಿಚಿತ್ರ ಹೆಸರಿನ ರಾಜಕೀಯ ಪಕ್ಷಗಳಿದ್ದಾವೆ. ಪ್ರೇಮಿಗಳಿಗಾಗಿ ಇಂಡಿಯನ್ ಲವರ್ಸ್ ಪಾರ್ಟಿ, ಕೇವಲ ಪ್ರೀತಿಗಾಗಿ ಭಾರತೀಯ ಮೊಹಮ್ಮದ್ ಪಾರ್ಟಿ, ಸಸ್ಯಾಹಾರಿಗಳಿಗಾಗಿ ಮಾತ್ರವೇ ಇರೋ ಪ್ಯಾರಮೈಡ್ ಪಾರ್ಟಿ ಆಫ್ ಇಂಡಿಯಾ, ಧಾರ್ಮಿಕತೆಯನ್ನು ಫಾಲೋ ಮಾಡೋ ಗಂಡಸರಿಗಾಗಿ ರಿಲಿಜಿಯನ್ ಆಫ್ ಮ್ಯಾನ್ ರಿವಾಲ್ವಿಂಗ್ ಪೊಲಿಟಿಕಲ್ ಪಾರ್ಟಿ ಆಫ್ ಇಂಡಿಯಾ, ಮಂತ್ರಿಗಿರಿ ವ್ಯವಸ್ಥೆಯನ್ನೇ ರದ್ದು ಮಾಡ್ತೀವಿ ಅಂತ ಮಿನಿಸ್ಟೀರಿಯಲ್ ಸಿಸ್ಟಮ್ ಅಬಾಲಿಷನ್ ಪಾರ್ಟಿ, ಬಡವರಿಗಾಗಿ ಪೂರ್ ಮ್ಯಾನ್ ಪಾರ್ಟಿ, ನಿಮಗಾಗಿ ನಮಗಾಗಿ ಯುವರ್ಸ್ ಮೈಂಡ್ ಪಾರ್ಟಿ, ಹೀಗೆಲ್ಲ ಇದ್ದಾವೆ. ಈತ ಜಿರ್ಲೆಗಳಿಗೋಸ್ಕರ ಅಂತಾನೆ ಈ ಜಿರ್ಲೆ ಪಕ್ಷ ಮಾಡಿದ್ದಾನೆ. ನೀವು ಹಿಟ್ ಸ್ಪ್ರೇ ತಗೊಳ್ತೀರೋ ಅಥವಾ ಜಿರ್ಲೆಗಳಿಗೆ ಫುಡ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು.